ಆತನನ್ನು ಬಚಾವ್ ಮಾಡ್ತೀರಾ? ಆತನ ಹೆಸರನ್ನು FIR ಅಲ್ಲಿ ತರಲ್ಲ ನೀವು. ಚಾಲೆಂಜ್ ಮಾಡ್ತಾ ಇದ್ದೀನಿ, ಇವತ್ತು ಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ದೀನಿ ನಾನು. ಯಾರ್ಯಾರನ್ನು FIR ಅಲ್ಲಿ ತರೋದಲ್ಲ, ಇಂಥವರನ್ನ ತರಬೇಕು. ಮೊದಲು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇದನ್ನು ತರ್ತೇನೆ ನಾನು. ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳಿಗೆ ನಿಮಗೇನಾದ್ರೂ ಸಂದೇಹಗಳಿದ್ರೆ ನನ್ನ ಕರೀರಿ. ಯಾರ್ಯಾರು ಏನೇನು ಮಾಡಿದ್ದಾರೆ ಇಂಥ ವಿಚಾರದಲ್ಲಿ, ಎಲ್ಲೆಲ್ಲಿ ಹಣಗಳು ಹೋಗ್ತಾ ಇದ್ದಾವೆ, ಈ ದಂಧೆ ನಡೆಸೋರ ಒಂದು ಗೆಂಜಲಾನ ಹಣವನ್ನು ತಿಂದ್ಕೊಂಡು ಎಷ್ಟು ಜನ ಬಚಾವ್ ಆಗ್ತಾ ಇದ್ದಾರೆ, ಬದುಕ್ತಿದ್ದಾರೆ. ಅವರ ಹೆಂಡತಿಯರಿಗೆ ಸೀರೆ ತಂದು ಕೊಡ್ತಾ ಇದ್ದಾರೆ. ಮನೆಯಲ್ಲಿರುವ ಟಿವಿಗಳು ಮಾತಾಡ್ತವೆ, ಫ್ರಿಡ್ಜ್ಗಳು ಮಾತಾಡ್ತವೆ. ಇದು ಸರಿಯಲ್ಲ. ಇವತ್ತು ಪ್ರಜೆಗಳು ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ, ಪ್ರತಿ ಕಡೆ ಜನಗಳು ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಇದನ್ನ ಒಳ್ಳೆಯ ಲಕ್ಷಣವಾಗಿಯೇ ತಗೊಳ್ಬೇಕು. ಯಾಕೋ ನಮಗೆ ಕೆಲಸ ಮಾಡ್ಲಿಕ್ಕೆ ಬಿಡಲ್ಲ ಅಂತ ಅವಲತ್ಕೊಳ್ಳೋದಲ್ಲ. ಎಲ್ಲರೂ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ, ನಾವು ಬಹಳ ಸಜ್ಜನರಿದ್ದೇವೆ, ನಮ್ಮ ಕರ್ತವ್ಯಕ್ಕೆ ಅಡ್ಡಿ ತರ್ತಾ ಇದ್ದಾರೆ ಅಂತ ನೀವು ಅವರನ್ನು FIR ಆಗ್ತೀರ. ಮಾಡ್ತಾ ಇರೋದೇನು? ಲಜ್ಜೆಗೇಡಿ ಕೆಲಸಗಳು, ಭ್ರಷ್ಟತೆ. ಹಾಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ಈ ಒಂದು ವ್ಯವಸ್ಥೆಯಲ್ಲಿರುವಂತಹ ವೈರಸ್ ಅನ್ನ ಬುಡ ಸಮೇತ ಕಿತ್ತಾಕುವಂತ ಕೆಲಸಕ್ಕೆ ಒಂದು ಹೊಸ ನಿಯಮವನ್ನು ತರಬೇಕು. ಈ ಅಧಿಕಾರಿಗಳು ಏನಕ್ಕೋಸ್ಕರ ದುಡ್ಡು ಕೊಟ್ಬಿಟ್ಟು ಈ ಪದವಿಗೆ ಬರಬೇಕಾಗಿದೆ? ಸೇವೆ ಮಾಡಲಿಕ್ಕೆ ಯಾಕೆ ಬರಬೇಕು? ಒಂದೊಂದು ಸರ್ಕಲ್ಗೆ ಮೈಸೂರಿನಲ್ಲಿ ಕನಿಷ್ಠ 30ರಿಂದ 50 ಲಕ್ಷ ರೂಪಾಯಿ ಕೊಟ್ಟು ಬರೋದು ನನಗೆ ಪೊಲೀಸ್ ಮಿತ್ರರಿಂದನೇ ಗೊತ್ತಿರುವ ವಿಚಾರ. ಬೆಂಗಳೂರಿನಲ್ಲಿ 1 ಕೋಟಿ ಹಾಕಿ ಬಂದು ಕೆಲಸ ಮಾಡಲಿಕ್ಕೆ ಹೋಗುವಂತ ಜಾಗಗಳೆಂತದ್ದು. ವೇಶ್ಯಾವಾಟಿಕೆ ನಡೀತಾ ಇರಬೇಕು, ಕಾಳದಂಧೆ ನಡೀತಾ ಇರಬೇಕು, ಅಲ್ಲಿ ಯಾವುದೋ ಬೇನಾಮಿಯ ಆಸ್ತಿ ವ್ಯವಹಾರಗಳು ನಡೀತಿರಬೇಕು, ಇನ್ಯಾವುದೋ 1 ಅಂಕಿ 2 ಅಂಕಿ ಲಾಟ್ರಿಗಳು ನಡೀತಾ ಇರಬೇಕು, ಅಂಡರ್ವರ್ಲ್ಡ್ ಕ್ರೈಮ್ಗಳು ನಡೀತಾ ಇರಬೇಕು. ಇಂತಹ ರೌರವ ನರಕಗಳು ನಡೀತಿರುವ ಸ್ಥಳಕ್ಕೆ 1 ಕೋಟಿ ರೂಪಾಯಿ ಹಾಕಿ ಯಾರೇ ಬಂದು ಸೇವೆ ಮಾಡ್ಲಿಕ್ಕೆ ಬರ್ತಾರೆ? ಯಾವ ಉದ್ದೇಶ ಇದೆ? ಯಾವ ಉದ್ದೇಶದಲ್ಲಿ ಬರ್ತಾ ಇದ್ದಾರೆ? 1 ಕೋಟಿ ರೂಪಾಯಿ ಕೊಟ್ಟು ಬರಬೇಕಾದ್ರೆ ಆತನಿಗೆ ಫೀಡ್ ಮಾಡಿದವರು ಯಾರು? 1 ಕೋಟಿ ರೂಪಾಯಿ. ಅವನನ್ನು ತೂಕ ಹಾಕಿದ್ರೆ ಅವನಿಗೆ 1 ಕೋಟಿ ರೂಪಾಯಿ ಬರಲ್ಲ. ಅಂಥದ್ರಲ್ಲಿ 1 ಕೋಟಿ ರೂಪಾಯಿಯನ್ನ ಕೊಟ್ಟು 2 ವರ್ಷ ಅಲ್ಲಿದ್ದು ಅಲ್ಲಿ 5 ಕೋಟಿ 6 ಕೋಟಿ ರೂಪಾಯಿ ಮಾಡ್ಕೊಂಡು ಹೋಗಿ ಇನ್ನೆಲ್ಲೋ ಒಂದು ಕಡೆ ರೆಸಾರ್ಟ್ ಬೈ ಮಾಡ್ತಾರೆ, ಇನ್ನೆಲ್ಲೋ ಒಂದು ಕಡೆ ತೋಟಗಳನ್ನ ಬೈ ಮಾಡ್ತಾರೆ, ಇನ್ನೆಲ್ಲೋ ಒಂದು ಕಡೆ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ರಿಟೈರ್ಡ್ ಆಗೋ ಸಂದರ್ಭದಲ್ಲಿ ಇಂಡಸ್ಟ್ರಿಯಲಿಸ್ಟ್ ಆಗಿ ಕಾಣಿಸ್ಕೊಳ್ತಾ ಇರ್ತಾನೆ. ಇವೆಲ್ಲದಕ್ಕೂ ನಮ್ಮ ರಾಜ್ಯದಲ್ಲಿ ಉದಾಹರಣೆಗಳಿದ್ದಾವೆ. ಇವರು ಯಾರು? ಇವರೆಲ್ಲ ಬಂದಾಗ ಹೇಗಿದ್ರು, ಹೋಗುವಾಗ ಹೇಗೆ ಹೋಗ್ತಿದ್ದಾರೆ, ಕೊಳ್ಳೆ ಹೊಡ್ಕೊಂಡು ಹೋಗ್ತಿದ್ದಾರೆ. ಇದು ನಾವು ಯೋಚನೆ ಮಾಡಬೇಕಾದಂಥದ್ದು. ಮತದಾರನು ಕೂಡ ಇವತ್ತು ಏಸಿಗೆ ತಿಂತಾ ಇದ್ದಾನೆ. ನಮ್ಮ ಹಣೆ ಬರ 2,000 ರೂಪಾಯಿ ಕೊಟ್ಟರೆ ಆಗ್ತೀನಿ ಸ್ವಾಮಿ, ಅವರು 3,000 ರೂಪಾಯಿ ಕೊಟ್ಟರು, ನಿಮ್ದು 500 ರೂಪಾಯಿ ಯಾರಿಗೆ ಬೇಕು ಅಂತ ಮತದಾರನು ಕೂಡ ಮಾತಾಡ್ತಾನೆ. ನಾವು ಮಾಡುವಂಥ ಈ ಒಂದು ತಪ್ಪಿನಿಂದಾಗಿ ಇವತ್ತು ಭ್ರಷ್ಟತೆ ಇವತ್ತು ದೊಡ್ಡ ಬೆಡಂಬೂತವಾಗಿ ಬೆಳೆದು ನಿಂತಿರುವಂಥದ್ದು. ಇವತ್ತು ಯಾರೋ ಒಬ್ಬ ಪೊಲೀಸ್ ಸಿಕ್ಕಾಕೊಂಡು ಅಯ್ಯೋ ಅಯ್ಯೋ ಅಂತಿದ್ದಾಗ ನಾವು ನಗೋದಲ್ಲ, ನಮ್ಮ ನಿರ್ಲಜ್ಜತನಕ್ಕೆ ನಾವೇ ನಗಬೇಕಾಗಿದೆ. ನಾವು ಅವರನ್ನು ಹೇಗೆ ಕಾಪಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಭ್ರಷ್ಟತೆಯಲ್ಲಿ ಕೆಲವೊಂದು ಭ್ರಷ್ಟತೆಯನ್ನು ನಾವು ಕನ್ಸಿಡರೇ ಮಾಡ್ತಾ ಇಲ್ಲ. ಸಾಹೇಬರು ಸ್ವಲ್ಪ ತಗೊಳ್ತಾರ ಏನಾದರೂ ಅಂತ ಕೇಳಿ ಕೊಡುವಂಥದ್ದು. ಯಾಕೆ ಕೆಲಸ ಮಾಡದೆ ಹೋಗ್ಬಿಟ್ಟನು ಸಾಹೇಬ ಅಂತ. ಸಾಹೇಬ ನಮ್ಮ ಸೇವೆಗೋಸ್ಕರ ನಿಯೋಜಿಸಲ್ಪಟ್ಟವನು ಅಂತ ಮಾಡಯ್ಯ ಅಂತ ಹೇಳುವಂತಹ ತಾಕತ್ತು ಒಬ್ಬ ಮತದಾರನಿಗೆ ಇಲ್ಲದಂಥದ್ದು ಸ್ಥಿತಿ ಇವತ್ತಿದೆ. ತಟ್ಟಿ ಕೇಳುವಂಥ ಕೆಲಸ, ಪ್ರಜಾಪ್ರಭುತ್ವ, ನಾನು ಪ್ರಭು, ನಾನು ಹೇಳ್ತಾ ಇದ್ದೀನಿ,
ನನ್ನ ಕೆಲಸ ಮಾಡಿಕೊಡಿ ಅಂತ ಕೇಳ ತಾಕತ್ತನ್ನು ಮತದಾರನೂ ಕೂಡ ಕಳ್ಕೊಳ್ತಾ ಇದ್ದಾನೆ. ದುರಂತ ಇದು. ನಮ್ಮ ವಯಸ್ಸಿನವರು, ನನಗಿಂತ ಚಿಕ್ಕ ವಯಸ್ಸಿನ ಸ್ನೇಹಿತರು ಯೋಚನೆ ಮಾಡಬೇಕು. ನಮಗಿಂತ ಹಿರಿಯರು ಇವತ್ತು ಧೃತರಾಷ್ಟ್ರರಾಗ್ಬಿಟ್ಟಿದ್ದಾರೆ. ಕುರುಡರಾಗಿ ನಿಂತಿದ್ದಾರೆ. ಏನೂ ಮಾಡಲಿಕ್ಕಾಗಲ್ಲ, ಏನೇನೂ ಮಾಡಲಿಕ್ಕಾಗ್ತಿಲ್ಲ. ಕೆಟ್ಟವರಂತೂ ಅಲ್ಲ, ಆದರೆ ಸದ್ದಿಲ್ಲದೆ ಉಳ್ಕೊಳ್ಳುವಂಥದ್ದನ್ನು ಕಲಿತಾ ಬಂದಿದ್ದಾರೆ. ಅಥವಾ ಈ ಭ್ರಷ್ಟತೆಯಲ್ಲಿ ಅವರು ಒಂದು ದಾಳವಾಗ್ತಾ ಇದ್ದಾರೆ, ಪಗಡೆ ಆಡ್ತಾನೆ ಬರ್ತಾ ಇದ್ದಾರೆ. ನಾವುಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ನಾವುಗಳು ಇದನ್ನು ಪ್ರಶ್ನಿಸಬೇಕಾಗಿದೆ. ಮತ್ತು ಸ್ವಚ್ಛತೆಯೆಡೆಗೆ ನಾವು ಪಯಣ ಮಾಡಬೇಕಾಗಿದೆ. ಏನು ಮಾಡಲಿಕ್ಕಿದೆ? ಇಷ್ಟೊಂದು ಹಣವನ್ನು ಸ್ವೀಕಾರ ಮಾಡಿಕೊಂಡು ಇಷ್ಟೊಂದು ಕ್ರೋಢೀಕರಿಸ್ತಾ ಈ ಲಂಚದ ಹಣದಲ್ಲಿ ಏನೇನು ಆಗ್ತಾ ಇದೆ? ಕರ್ಮ ರಿಟರ್ನ್ಸ್ ಅಂದರೆ ಇದೇ ಕಣ್ರಿ. ಹೀಗೆ ಸಿಕ್ಕಾಕೊಳ್ಳುವಂಥದ್ದು, ಸೂಸೈಡ್ ಮಾಡ್ಕೋತಾರೆ, ಯಾವುದೋ ಟ್ಯಾಕ್ಸನ್ನು ಉಳಿಸ್ಲಿಕ್ಕೆ ಹೋಗ್ತಾ ಇರ್ತಾರೆ. ಏನಕ್ಕೋಸ್ಕರ? ನಮ್ಮ ಅಪ್ಪ ಹೇಳ್ತಿದ್ದ ಒಂದು ಕಥೆಯನ್ನು ಬಾಲ್ಯದಲ್ಲಿದ್ದಾಗ, ತಾನು ಸತ್ತು ಮೀನು ಹಿಡಿದ್ರೆ ತಿನ್ನಕ್ಕೆ ಜನ ಇಲ್ಲ ಅಂತ. ಅಂದರೆ ನೀನು ಏನು ತಿನ್ನಬೇಕು ಅಷ್ಟನ್ನೇ ನೀನು ತಿನ್ನಬೇಕು. ಅದಕ್ಕಿಂತ ಹೆಚ್ಚು ತಿಂದರೆ ನಿನಗೆ ದಕ್ಕೋದಿಲ್ಲ, ನಿನಗೆ ರೋಗಗಳು ಬರ್ತವೆ. ಎಲ್ಲಕ್ಕಿಂತ ಹೆಚ್ಚಾಗಿ ದೊಡ್ಡ ಮೀನು ಸಿಗುತ್ತೆ ಅಂತೇಳಿ ಹೋಗಿ ನೀನೇ ಆಹಾರ ಆಗೋದಿದೆಯಲ್ಲ, ಅದು ದುರಂತ. ಇದು ನನ್ನ ಪೊಲೀಸ್ ಮಿತ್ರರಿಗೆ, ಭಾಳಷ್ಟು ಆತ್ಮೀಯರಿದ್ದೀರಿ, ಭಾಳಷ್ಟು ಒಳ್ಳೆಯ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಅವರೆಲ್ಲರನ್ನೂ ಕೂಡ ಅವರನ್ನು ಹೊರತುಪಡಿಸಿ ನಾನು ಈ ವಿಚಾರವನ್ನು ಮಾತಾಡ್ತಿರುವಂಥದ್ದು ಅವರಿಗೆ ಖಂಡಿತವಾಗಲೂ ಅನ್ವಯಿಸೋದಿಲ್ಲ. ಅವರಿಗೆ ಮರ್ಯಾದೆ ತರುವಂಥ ಕೆಲಸವನ್ನು ಇಲಾಖೆ ಮಾಡಬೇಕು, ಸರ್ಕಾರ ಮಾಡಬೇಕು. ಒಂದು ಒಳ್ಳೆಯ ಹೆಸರನ್ನು ಇಟ್ಕೊಂಡು ರಿಟೈರ್ಡ್ ಆಗೋದಿದೆಯಲ್ಲ, ಅದು ನಮ್ಮ ತಂದೆ ತಾಯಿಂದಿರಿಗೂ ನಾವು ತಂದುಕೊಡ್ಬೋದಾದಂತಹ ದೊಡ್ಡ ಗೌರವ. ಅದು ಈ ರೀತಿ ಸಿಕ್ಕಾಕ್ಕೊಂಡು ಲಂಚಗೋರ ಅಥವಾ ಹೆಣ್ಣುಮಕ್ಕಳ ಬಾಕ ಅನ್ನುವಂಥದ್ದು, ಹೆಣ್ಣು ಬಾಕ ಅನ್ನಿಸ್ಕೊಳ್ಳುವಂಥದ್ದು, ಶೋಷಕ ಅಂತ ಅನ್ನಿಸ್ಕೊಂಡು ಹಣವನ್ನು ವಸೂಲಿ ಮಾಡ್ತಾ ನಿಮಗಿಂತ ಅದ್ಯಾವುದು ಬಚ್ಚಲು ಉಳುವೆ ಶ್ರೇಷ್ಠ ಆಗಿಬಿಡುತ್ತೆ. ನಾವು ಹಾಕ್ಕೊಳ್ತಿರುವಂತಹ ಖಾದಿಗೆ ಮತ್ತು ನಾವು ಧರಿಸಿರುವಂಥ ನಮ್ಮ ಮೇಲೆ ವಿಜೃಂಭಿಸ್ತಿರುವಂತಹ ಸಿಂಹಕ್ಕೆ, ಆ ನಕ್ಷತ್ರಗಳಿಗಾದರೂ ಮರ್ಯಾದೆ ಬೇಡವಾ? ಹಾಗಾಗಿ ಇವತ್ತು ಆ ಪೊಲೀಸನ ಮೂಲಕ ನಮ್ಮ ರಾಜ್ಯದಲ್ಲಿ ತಾಂಡವವಾಡ್ತಿರುವಂತಹ ಭ್ರಷ್ಟತೆ ಎಷ್ಟು ಆಳಕ್ಕೆ ಇಳಿದಿದೆ ಅಂತ ಹೇಳುವಂಥದ್ದು ನಮ್ಮ ಗಮನಕ್ಕೆ ಬರಬೇಕು. ಆತ ಒಬ್ಬ ಅಲ್ಲ, ಆ ಹಣವು ಯಾರ್ಯಾರ ಬೊಕ್ಕಸಕ್ಕೆ ಸೇರ್ತಾ ಇದೆ, ಯಾವ ಮಿನಿಸ್ಟ್ರುಗಳು, ಯಾವ ಮಂತ್ರಿಗಳ ಬೊಕ್ಕಸಕ್ಕೆ ಸೇರ್ತಾ ಇದೆ, ಆ ಹಣವನ್ನು ಅವನು ಯಾರ ಮೂಲಕ ಸ್ವೀಕಾರ ಮಾಡ್ತಾ ಇದ್ದಾನೆ, ವಾಪಸ್ ಪಡಿತಾ ಇದ್ದಾನೆ, ಆತನ ಸಖ್ಯದಲ್ಲಿರುವಂತಹ ಕನೆಕ್ಷನ್ಸ್ ಯಾವುದು, ಇದನ್ನೆಲ್ಲವನ್ನು ಕೂಡ ಬಯಲು ಮಾಡಬೇಕಾದ ಕೆಲಸ ಇದೇ ಪೊಲೀಸ್ನವರು ಮಾಡಬೇಕಾಗ್ತದೆ. ಒಬ್ಬ ಸಿಕ್ಕಾಕೊಂಬಿಟ್ಟ ಅವನ ಒಳಗಾಕಿ ಜಡದು ಬಿಡೋದಲ್ಲ, ಬಾಯಿ ಮುಚ್ಚಿಸ್ಬಿಡೋದಲ್ಲ. ಆತ ಮಾತನಾಡಲಿ, ಆತನಿಗೆ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳಿ. ಯಾರೋ CJ ರಾಯ್ ಒಬ್ಬ ನಿನ್ನೆ ಗುಂಡು ಹೊಡ್ಕೊಂಡು ಸತ್ನಲ್ಲ, ಏನಕ್ಕೆ ಸತ್ತಿರ್ಬೋದು? 100 ಕಡೆ ಪ್ರಶ್ನೆಗಳು ಕೇಳಿದಾಗ ತಡಿಲಾರದೆ ಸತ್ತೋಗ್ತಾನೆ. ಯಾವುದಕ್ಕೂ ಉತ್ತರ ಕೊಡ್ಲಿಕ್ಕೆ ಅದೇ ಥರ 100 ಪ್ರಶ್ನೆಗಳನ್ನ ಆತನ ಕೇಳಿ. ಯಾಕೆ 1 ಕೋಟಿ ಕೊಟ್ಟೆ? ಸೇರಿದಾಗ, ಡ್ಯೂಟಿಗೆ ಸೇರಿದಾಗ, ಅಥವಾ ಎಕ್ಸಾಮ್ ಬರೆದು ಪಾಸಾದಾಗ, ಫಿಟ್ನೆಸ್ಗೆ ಪರೀಕ್ಷೆಗೆ ಬಂದಾಗ, ಫಿಸಿಕಲ್ ಟೆಸ್ಟಿಗೆ ಬಂದಾಗ ಯಾರ್ಯಾರಿಗೆ ಎಷ್ಟೆಷ್ಟು ಹಣ, ಯಾರು ಡಿಮ್ಯಾಂಡ್ ಇಟ್ಟಿದ್ರು ಎಲ್ಲ ಹೇಳಲಿ ಅಂತ. ಈ ರೀತಿಯಾದಂತಹ ಎಕ್ಸಸೈಸ್ಗಳು, ಚಟುವಟಿಕೆಗಳು ನಡೆಯಬೇಕು. ಇದರ ಮೂಲಕವಷ್ಟೇ ನಾವು ಈ ದೇಶವನ್ನು ಕಾಪಾಡಬೇಕಾಗಿದೆ. ಮತ್ತು ಮೊನ್ನೆ ಅಷ್ಟೇ 30ನೇ ತಾರೀಕು ನಾವು ಎಲ್ಲರೂ ಕೂಡ ನಮ್ಮ ನಾಡಿನ ಬಾಪು ಮಹಾತ್ಮ ಗಾಂಧಿಯ ಹುತಾತ್ಮರಾದಂತಹ ದಿನವನ್ನು ನಾವು ಸ್ಮರಿಸಿದ್ದೇವೆ. ಆತನಿಗೇನಾದರೂ ಕಿಂಚಿತ್ತು ಗೌರವ ನಾವು ಕೊಡಬೇಕು ಅಂತ ಆದರೆ ಈ
ಲಂಚಾವತಾರವನ್ನು ನಾವು ಬುಡ ಸಮೇತ ಕಿತ್ತಾಕುವಂಥ ಒಂದು ಪ್ರತಿಜ್ಞೆಯನ್ನು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಲಂಚದಿಂದ ಮುಕ್ತರಾಗುವಂತಹ ಒಂದು ಪ್ರತಿಜ್ಞೆಯನ್ನು ತಗೊಳ್ಳುವಂಥದ್ದು, ಅದರಲ್ಲೂ ಕೂಡ ವೈದ್ಯರು, ಪೊಲೀಸರು, ನ್ಯಾಯ ವಿತರಣೆ ಮಾಡುವಂಥವರು, ನ್ಯಾಯಾಂಗದಲ್ಲಿರುವಂಥವ್ರು ಕೈ ಮುಗಿದು ಕೇಳ್ಕೊಳ್ತೀನಿ, ನೀವು ಈ ಬಡವರನ್ನ ಕಾಯಬೇಕಾಗಿ ಒಂದು ಸೇವೆಗೆ ನಿಯೋಜಿಸಲ್ಪಟ್ಟಂಥವರು, ನಿಮ್ಮ ಈ ಆಟಗಳನ್ನ ಬಿಟ್ಬಿಡಿ, ಒಳ್ಳೆಯ ಒಂದು ಸೇವೆಯನ್ನು ಪ್ರಜಾಪ್ರಭುತ್ವದಲ್ಲಿ ನೀಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.